ನೋಡು ಶಂಕರ, ಎಲ್ಲವರಿಯನ್ನು ದೇವರು ಹೊರುವುದಾದರೆ ಈ ಭೂಮಿ ಮೇಲೆ ನಾವು ಹೇಗೆ ಮನುಷ್ಯರಾಗಿ ಹುಟ್ಟಬೇಕಿತ್ತು ಹೇಳು. ಹುಟ್ಟಿದ ಪ್ರತಿಯೊಂದು ಜೀವಿಗೆ ಕಷ್ಟ ಸುಖ ಎಂಬುದು ಜೋಡು ಬಂಡಿಯ ಗಾಲಿಗಳಿದ್ದಂತೆ. ನಡುವ ಮಧ್ಯದಲ್ಲಿ ದೇವರ ನೆಪ ಮಾತ್ರವೇ ಅಷ್ಟೇ. ಅದಕ್ಕೆ ಅಂತಾರೆ ಅವನಿಗೆ ದೇವರು ಅಂತ. ಅಣ್ಣ, ತಂದೆ ತಾಯಿಗಿಂತ ದೇವರಿಲ್ಲ ಅಂತ ಹೇಳಿದ್ದಾರೆ ಬಲ್ಲವರು. ನೀನು ನನಗೆ ಅದಕ್ಕಿಂತ ಮಿಗಿಲು ಆಶೀರ್ವಾದ ಮಾಡ. ಎದ್ದೇಳು ಶಂಕರ, ಎದ್ದೇಳು. ಆ ಶ್ರೀಮನ್ನ ಮಹಾದೇವಿ ಆಶೀರ್ವಾದ ಸದಾ ನಿನ್ನ ಮೇಲೆ ಇರುತ್ತದೆ ಹೇಳಪ್ಪ. ಮಾಮ ನೋಡು ಶಂಕರ್ ಮಾಮ, ನೀನು ಸಾಕಷ್ಟು ಶಾಲೆ ಕಲ್ತಿದ್ದೀಯಾ. ನೀನು ಶಾಲೆ ಕಲ್ತಿದ್ದು ಒಂದು ಸರ್ಕಾರಿ ನೌಕರಿ ತೆಗೆದುಕೊಂಡರೆ ನೀನು ಶಾಲೆ ಕಲ್ತಿದ್ದಕ್ಕೂ ಸಾರ್ಥಕವಾಗುತ್ತದೆ. ನಮ್ಮಂತ ಬಡವರಿಗೆ ಎಲ್ಲಿಂದ ಬರಬೇಕಮ್ಮ ನೌಕರಿ? ಈ ಹದಗೆಟ್ಟ ಕೊಳತ ನಾರುತ್ತಿರುವ ರಾಜಕೀಯ ಎಂಬ ರಾಕ್ಷಸರು ತುಂಬಿಕೊಂಡಿರುವುದರಿಂದ ಈ ಸಮಾಜದಲ್ಲಿ ನಮ್ಮಂತ ಬಡವರಿಗೆ ಎಲ್ಲಿಂದ ಬರಬೇಕು ನೌಕರಿ? ಯಾಕೋ ಶಂಕರ ಹೀಗೆ ಮಾತನಾಡ್ತಿ? ಏನಾದರೆ ನೌಕರಿ ತಗೊಳ್ಳೋದಕ್ಕೆ ಸಹಾಯ ಬೇಕಾದರೆ ನಿನ್ನ ಅಣ್ಣ ಅರ್ಜುನ ಇಲ್ಲವೇ ಸಹಾಯ ಮಾಡುವುದಕ್ಕೆ? ಅಣ್ಣ, ಆಡು ಹಸಿದಿದೆ ಅಂದ್ರೆ ಇಡೀ ಕಾಳನಿಟ್ಟು ಹಸಿವನ್ನು ನೀಗಿಸಬಹುದು. ಆದರೆ ಆನೆ ಹಸಿದು ಬಂದು ನಿಂತರೆ ನಮ್ಮಂತ ಬಡವರಿಂದ ಹಸಿವನ್ನು ನೀಗಿಸಲು ಸಾಧ್ಯವೇನಣ್ಣ? ಹೋಗಲಿ ಬಿಡಣ್ಣ. ಆ ಜೈರಾಜ್ ಸೌಕರ್ನ ಆಳುಗಳು ನಮ್ಮ ಹೊಲಕ್ಕೆ ಬೇಲಿ ಹಾಕ್ಲಕತ್ತಲ್ಲ, ಏನಾಯ್ತು? ಬೇಲಿ ಅಷ್ಟೇ ಅಲ್ಲ ಶಂಕರ, ಈ ಧನಿಕರ ದಬ್ಬಳಗಿ ನಮ್ಮಂತ ಬಡವರ ಮೇಲೆ ಇದು ಏನು ಹೊಸದೇನಲ್ಲ. ಈ ಕರ್ಮ ತುಂಬಿದ ಕಲಿಯುಗದಲ್ಲಿ ಧರ್ಮದಂತೆ ನಡೆಯುವವರಿಗೆ ಕಾಲ ಎಲ್ಲಿದೆಯಪ್ಪ, ಕಾಲ ಎಲ್ಲಿದೆ? ಆ ಸಕ್ಕಿನ ಸಾಹುಕಾರರಿಗೆ ನಮ್ಮ ಹೊಲವನ್ನ ಮಾರಿ ಫ್ಯಾಕ್ಟ್ರಿ ಕಟ್ಟಲು ಕೊಡಬೇಕಂತಪ್ಪ. ಅಣ್ಣ, ಯಾಕಣ್ಣ ಕಪ್ಪಡ ಕಾರಸ್ಥರ ಧನಿಕರ ದಬ್ಬಳಿಕೆಯನ್ನು ನೋಡಿಕೊಂಡು ಸೋಮ್ಮನಿದ್ದರೆ ನಮ್ಮ ಹೊಲವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಧರ್ಮದ ಧನಿಕರ ಎದುರು ಉತ್ತರ ಕೊಟ್ಟಾಗ ಮಾತ್ರ ನಮ್ಮ ಹತ್ರ ಬದುಕಲು ಸಾಧ್ಯವಣ್ಣ, ಸಾಧ್ಯ. ಗಂಗಾ ನೋಡಿ, ಅರ್ಜುನ್ ಮಾವ ಬಂದರಂತೆ ಕಾಣುತ್ತದೆ. ಗಂಗಾ ಶಂಕರ, ಆ ಸಾಹುಕಾರ ಬೇಲಿ ಹಾಕಿದ ವಿಷಯ ಅರ್ಜುನ ಮುಂದೆ ತಿಳಿಸಬೇಡರಿ. ಅವನು ಏಕೆಂದರೆ ಮೊದಲೇ ಕೋಪಿಷ್ಟ. ಬಡವನ ಸಿಟ್ಟು ದವಡಿಗೆ ಮೂಲ ಅನ್ನುವ ಹಾಗೆ ನಿಧಾನವಾಗಿ ತಿಳಿಸಿರೈತಲ್ಲಮ್ಮ. ಯಾಕಣ್ಣ ಏನೋ ವಿಚಾರ ಮಾಡುತ್ತೆ ಅಂತ ಕಾಣುತ್ತೆ, ಏನಾಗಿದೆ? ಏನೂ ಇಲ್ಲ ಅರ್ಜುನ, ನಮ್ಮ ಶಂಕರ ಪರೀಕ್ಷೆಯಲ್ಲಿ ನಮ್ಮ ಜಿಲ್ಲೆಗೆ ರ್ಯಾಂಕ್ ಬಂದಿದ್ದೇನೆ. ಅದೇ ವಿಷಯ ಮಾತನಾಡುತ್ತಾ ನಿಂತಿದ್ದೇವಪ್ಪ. ಅಣ್ಣ, ನನಗೆ ಆಶೀರ್ವಾದ ಮಾಡೋಣ. ಎದ್ದೇಳು ಶಂಕರ, ಎದ್ದೇಳು. ಇಷ್ಟು ದಿನ ಸಾಲಿ ಕಲಿತ ನಿನ್ನ ಜೀವನ ಸಾರ್ಥಕವಾಯಿತು. ಅಷ್ಟೇ ಅಲ್ಲ, ಈ ನಿನ್ನ ಅಣ್ಣ ಬೆಟ್ಟದೊಟ್ಟು ಸಂತೋಷವಾಯಿತು. ಅಣ್ಣ, ಬಡತನ ಬೇಗೆಯಲ್ಲಿ ಸಾಲಿ ಕಲಿತ ಈ ನನ್ನ ಅರ್ಜುನನ ತಮ್ಮ ಶಂಕರ್ ಇಂದು ಬಿಕಂ ಪದವಿದರ. ಬಾ ಶಂಕರ, ಬಾ. ಹಾ ಮಾಮ, ನೀನು ಹಾವನೂರು ದ್ಯಾಮವ್ವನ ಜಾತ್ರೆಯ ಸ್ಪರ್ಧೆಗೆ ಹೋಗಿದ್ದಿಲ್ಲ, ಏನಾಯ್ತು? ಗಂಗಾ, ಹಿಂದೆ ಕುರುಕ್ಷೇತ್ರದಲ್ಲಿ ಆ ಅರ್ಜುನರಿಗೆ ಸಾರಥಿಯಾಗಿ ನಿಂತು ಪಾಂಡವರಿಗೆ ವಿಜಯ ಪತಾಕೆಯನ್ನು ಆರಿಸಿಕೊಟ್ಟ ಶ್ರೀಕೃಷ್ಣ ಪರಮಾತ್ಮನಂತೆ ಎಂದು ಈ ಕಲಿಯುಗದಲ್ಲಿ ತಾಯಿ ಇಲ್ಲದ ನನಗೆ ತಾಯಿಯಾಗಿ ನಮ್ಮ ಮನೆ ದೇವತೆ ಆಗಿ ಆಶೀರ್ವದಿಸ್ತಾ ಬಂದಿರುವ ಆ ದುರ್ಗಾದೇವಿಯ ಆಶೀರ್ವಾದ ನನ್ನ ಮೇಲೆ ಇರುವವರೆಗೂ ಇಂಥ 100 ಸ್ಪರ್ಧೆಗಳು ಬಂದರೂ ಸೋಲು ಎಂಬುದು ಬರದಿಲ್ಲ ತಾಯಿ ನನ್ನ ಹಣೆ ಬರದಲ್ಲಿ. ಅಂದ ಹಾಗೆ ಜಯದ ಗಿರಿಯನ್ನೇ ಬೇಯಿಸಿ ವಿಜಯದ ಮಾಲೆಯನ್ನು ಧರಿಸಿಕೊಂಡು ಬಂದಿದ್ದೀರಣ್ಣ. ನಾಯಿ ನಿನ್ನ ಅಣ್ಣ ಸೋಲಿಲ್ಲದ ಸರದಾರನಾಗಿ ಆಶೀರ್ವಾದ ಮಾಡೋಣ, ಆಶೀರ್ವಾದ ಮಾಡು. ಎದ್ದೇಳು ಅರ್ಜುನ, ಎದ್ದೇಳು. ಈ ಬಡವರನನ್ನು ಹರಿದುವ ತಿನ್ನುವ ಬಂಡರಿಗೆ ಗಂಡುಗಲಿಯಾಗು. ಹೆಣ್ಣ ಮಕ್ಕಳ ಮೇಲೆ ಸೆಂಡತನ ತೋರಿಸುವ ತಾಯಿ
ಗಂಡನ ಮಕ್ಕಳಿಗೆ ಮಿಂಡ ಹುಲಿಯ ಈ ಹದಗೆಟ್ಟ ಸಮಾಜಕ್ಕೆ ಮೂರು ಲೋಕದ ಗಂಡನಾಗಿ ಬಾಳುತ್ತಮ್ಮ, ಗಂಡನಾಗಿ ಬಾಳು. ಆಯ್ತಣ್ಣ, ಧರ್ಮವನ್ನು ಬಿಟ್ಟು ಕರ್ಮದಿಂದ ಬದುಕುವ ಬಾಂಡರಿಗೆ ಯಮ ಧರ್ಮನಾಗಿ, ಪರರ ಹೆಣ್ಣು ಮಕ್ಕಳ ಸೀಲಗಡಿಸುವ ದುಶ್ಯಾಸನಿಗೆ ಶ್ರೀಕೃಷ್ಣ ಪರಮಾತ್ಮನಾಗಿ, ಸ್ವಾರ್ಥ ತುಂಬಿದ ಈ ಸಮಾಜದಲ್ಲಿ ನಿಸ್ವಾರ್ಥಿಯಾಗಿ ಜನ ಮೆಚ್ಚಿದ ಮಗನಾಗಿ ಬಾಳುತ್ತೇನಣ್ಣ ಈ ಸಮಾಜದಲ್ಲಿ. ಹೌದು ಅರ್ಜುನ, ಹೌದು ಅರ್ಜುನ, ಇಂದಿನಿಂದ ಕಾರಿಗತ್ತಿಲ ತುಂಬಿದ ಈ ನಮ್ಮ ಮನೆತನ ವಸಂತ ಕಾಲದೊಳಗೆ ಮಾಮರದಲ್ಲಿ ಕೋಗಿಲೆ ಕುಂತು ಕುಳಿತು ಹೇಗೆ ಕಷ್ಟ ದುಃಖ ಸುಖ ಸಂತೋಷ ಎಂಬುದು ಬೆಳಕ ಕಾಣುತ್ತಿತ್ತು ಈ ನಮ್ಮ ಮನೆತನ. ಹೌದು ಮಾಮ, ಚಂದ್ರನ ಬೆಳಕು ನಮ್ಮ ಸಂಸಾರದಲ್ಲಿ ಹಾಲು ಸಕ್ಕರೆ ಬೆರೆಸಿದಂತೆ ಅಲ್ಲವೇ? ಗಂಗಾ, ಹೊಟ್ಟೆ ಹಸಿದಿದೆ, ಊಟಕ್ಕೆ ಏನು ಮಾಡಿದ್ಯಾ? ಹೌದು ಗಂಗಾ, ನನಗೆ ಊಟ ನನಗೂ ಅಡಿಗೆ ಹೊಲಕ್ಕೆ ಹೋಗಬೇಕು, ಬೇಗ ಅಡಿಗೆ ರೆಡಿ ಮಾಡು. ಆಯ್ತು ಮಾಮ, ನಾನು ಈಗಲೇ ರೆಡಿ ಮಾಡುತ್ತೇನೆ. ಅರ್ಜುನ, ಇವತ್ತೇ ನೀನು ಹೊಲಕ್ಕೆ ಹೋಗಬೇಡಪ್ಪ, ನಾನು ಬೆಳಗ್ಗೆ ಹೋಗಿ ಬಂದಿರುವೆನು. ಯಾಕಣ್ಣ, ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ವಾಣಿಯಂತೆ ಭೂತಾಯಿ ಒಡೆಯಲ್ಲಿ ದುಡಿಯುವ ಮಣ್ಣಿನ ಮಕ್ಕಳಾದ ನಮ್ಮ ಆದ್ಯ ಕರ್ತವ್ಯವಲ್ಲವೇ? ಅದಕ್ಕೆ ಭೂತಾಯಿ ಹೇಳಿಲ್ವೇ, ಏ ರೈತ, ನೀನು ಇಡಿ ಕಾಳು ಬಿತ್ತಿದರೆ ನಾನು ಪಡಿ ಕಾಳು ಕೊಡುತ್ತೇನಂತ. ಹಾಗಲ್ಲ ಅರ್ಜುನ, ಅಂತ ವಿಷಯನಲ್ಲಪ್ಪ, ಹೋಗಲಿ ಬಿಡು. ಯಾಕಣ್ಣ, 25 ವರ್ಷಗಳಲ್ಲಿ ನಮ್ಮ ಮಡಿಲಿನಲ್ಲಿ ಬೆಳೆದು ನನ್ನದು ಮಾತ್ರ ಮರೆಯಬೇಡ. ಯಾಕಂದ್ರೆ ಎಂದೂ ಇಲ್ಲದ ನನ್ನ ಬಾಯಲ್ಲಿ ಹಿಂದೇಕೋ ಅಂಜಿಕೆ ಮಾತುಗಳು ಬರುತ್ತದೆ. ಹೇಳಣ್ಣ, ಏನಾಯ್ತಂದು ಹೇಗೆ ವಿಚಾರ ಮಾಡುತ್ತಿರುವೆ? ಶಂಕರ್, ನೀನಾದ್ರೂ ಹೇಳು, ಈ ನಿನ್ನಣ್ಣನ ಆತ್ಮಸ್ಥೈರ್ಯ ಪರೀಕ್ಷೆ ಬೇಡಂತ. ಅಣ್ಣ, ಅದು ಅದು ಅಣ್ಣ, ಸಾವುಕಾರಿ ನೀನೇ ಹೇಳ್ಬಿಡಣ್ಣ. ಏನು ಇಲ್ಲ ಅರ್ಜುನ, ಅದೇನಿಲ್ಲಪ್ಪ. ಆ ನಮ್ಮೂರ ಜಯರಾಜ ಸಾಹುಕಾರ 300 ಎಕರೆ ಹೊಲದಲ್ಲಿ ಫ್ಯಾಕ್ಟ್ರಿ ಕಟ್ಟಲು ಮುಂದಾಗಿದ್ದನು. ಆ 300 ಎಕರೆ ಹೊಲಕ್ಕೆ ಹೋಗುವುದಕ್ಕೆ ದಾರಿನೇ ಇಲ್ಲ. ನಿನ್ನ ಹೊಲವಾದರೂ ಕೊಡುವುದು, ಪಾಠ ದುಡ್ಡು ಕೊಡುತ್ತನಂತ ಕೇಳಿದ್ದನು. ಅದಕ್ಕೆ ನಾನು ಒಪ್ಪಿರಲಿಲ್ಲಪ್ಪ. ತನ್ನ ಆಳುಗಳ ಮುಖಾಂತರವೇ ನಮ್ಮ ಹೊಲಕ್ಕೆ ಬೇಲಿ ಹಚ್ಚಲಕ್ಕೆ ಮುಂದಾಗಿದ್ದನು. ಅದನ್ನೇ ತಡೆದು ಬಂದಿದ್ದೇನಪ್ಪ. ಅಣ್ಣ, ದುಡಿದಿತ್ತು ಬಡವರ ಭೂತಾಯಿ ಒಡನೆ ಕೇಳಿದನ ನನ್ನ ಬಡ್ಡಿ ನಮಗ ಸಾಹುಕಾರ. ಅವನಿಗೆ ಹೇಳಬೇಕಾಗಿತ್ತು, ದುಡ್ಡಿನ ಆಸೆಗೋಸ್ಕರ ಅನ್ನ ಕೊಡುವ ಪವಿತ್ರ ಭೂತಾಯಿಯನ್ನು ಮಾರಿಕೊಳ್ಳುವ ವಲಸ್ಸು ರಾಜಿ ಮಾನಿಗೇಡಿ ಮಕ್ಕಳಲ್ಲ ನಾವೆಂದು. ಅಣ್ಣ, ಹಿಂದೆ ಮಹಾಭಾರತದಲ್ಲಿ ಶ್ರೀಕೃಷ್ಣನ ಅಣ್ಣ ಬಲರಾಮ ಕೃಷಿಯನ್ನೇ ಅವಲಂಬಿಸಿ ನೇಗಿಲನ್ನೇ ತನ್ನ ಆಯುಧನಾಗಿ ಮಾಡಿಕೊಂಡೆ ಎಂದ ಇತಿಹಾಸ ಹೇಳುತ್ತದೆ. ಅಂತ ಸಂಸ್ಕೃತದಲ್ಲಿ ಬೆಳೆದ ನಾವು ಹೊಲ ಮಾರೋದೇ ಅದೆಂದಿಗೂ ಸಾಧ್ಯ ಇಲ್ಲ ಅಣ್ಣ, ಅದೆಂದಿಗೂ ಸಾಧ್ಯ ಇಲ್ಲ. ಹೌದಪ್ಪ ಅರ್ಜುನ, ನಿನ್ನ ಮಾತು ನಿಜ. ಸರ್ಕಾರಕ್ಕೆ ತೆರಿಗೆ ಕಟ್ಟಲು ಬೇಕಂತ ಸರ್ಕಾರದ ಸೌಲಭ್ಯ ಪಡೆಯುವುದಕ್ಕೆ ನೆಪ ಮಾತ್ರಕ್ಕೆ ಕೃಷಿ ಮಾಡುತ್ತಿದ್ದರು. ನಮ್ಮನ್ನು ಆಳುವ ಸರ್ಕಾರಕ್ಕೆ ಯಾವಾಗ ಬುದ್ಧಿ ಬರ್ತದೋ ಶಿವನೇ ಬಲ್ಲ. ಅಣ್ಣ, ಅಡವೆಯಲ್ಲಿ ಗೇಣು ಹೊಲ ಇಲ್ಲದಿದ್ದರೂ ಹೆಗಲ ಮೇಲೆ ಶಿರ್ಷಾಲನ್ನು ಹಾಕಿಕೊಂಡು ಮೆರೆದಾಡುವ ಸೋಕಿ ಮಾಡುವ ರೈತರು ಹುಟ್ಟಿಕೊಂಡು ನಮ್ಮಂತ ನಿಜವಾದ ರೈತನಿಗೆ ಬೆಲೆ ಇಲ್ಲದಂತಾಗಿದೆ ಒಡೆದಾಳುವ ಸರ್ಕಾರ ನೀತಿಯಲ್ಲಿ. ಅಣ್ಣ, ರೈತ ತಾಳ್ಮೆದಿದ್ದರೆ ತಾನು ಬೆಳೆಸಿದ ಬೆಳೆಗಳಂತೆ ಜೋಪಾನ ಮಾಡಬಲ್ಲ. ಆದರೆ ತಲೆ ಕೆಟ್ಟು ನಿಂತರೆ ಫಸಲಿಗೆ ಬಂದ ಬೆಳೆಗಳನ್ನು ಕೊಡುವಲಿಂದ ಕೊಯ್ದ ಹಾಗೆ ದುಷ್ಟರ ರಕ್ತದ ಕುಳಿ ಆಡಿ ಹೊಲದಲ್ಲಿರುವ ಬನ್ನಿ ಮಹಾಂಗಳಿಗೆ ರಕ್ತಾಭಿಷೇಕ ಮಾಡಿ ಕಣದ ಹಬ್ಬ ಮಾಡಬಲ್ಲ ಈ ರೈತ. ಬೇಡ ಅರ್ಜುನ, ಬೇಡ. ನಾಳೆ 4 ಮಂದಿ ಹಿರಿಯರನ್ನ ಕರೆದುಕೊಂಡು ಹೋಗಿ ತಿಳಿಸಿ ಹೇಳಿ ಬರ್ತೇನೆ. ಅಣ್ಣ, ತಿಳಿಸಿ ಹೇಳಿದರೆ ತಿಳ್ಕೊಳ್ಳೋ ಮನುಷ್ಯ ಜಾತಿ ಇರಲ್ಲ ಜಯರಾಜ. ನಾನು ಈಗಲೇ ಹೋಗಿ ನನ್ನ ಹೊಲಗೆ ಹಾಕಿದ ಬೇಲಿಯನ್ನೇ ಕಿತ್ತೆಸೆದು ಗರ್ವ ತುಂಬಿದ ಅವನ ಆಳುಗಳಿಗೆ ವಾದ್ದು ಬುದ್ಧಿ ಕಲಿಸಿ, ಲೇ ಸಾಹುಕಾರ, ಬಡವರನ್ನು ಸಿಟ್ಟಿಗೆ ಬಿಸಿ ಸುಟ್ಟುಕೊಳ್ಳಬೇಡ. ನಿನ್ನ ಜಮೀನಿನಲ್ಲಿ ನೀನೇನಾದ್ರೂ ಮಾಡ್ಕೋ, ಅದನ್ನ ಬಿಟ್ಟು ನನ್ನ ಜಮೀನಿಗೆ ಏನೋ ಬಂದದ್ದೇ ಕರೆ. ಆದರೆ ನೀ ಕಟ್ಟುತ್ತಿರೋ ಫ್ಯಾಕ್ಟ್ರಿಯಲ್ಲೇ ನಿನ್ನನ್ನು ಮುಚ್ಚಿ ಹಾಕುವೆನೆಂದು ಯಾತ್ತರ ಕೊಟ್ಟು ಬರುತ್ತೇನೆ. ನಿಲ್ಲಣ್ಣ, ಮೊದಲ ಅಣ್ಣ ನಾನು ಹೋಗಿ ತಿಳಿಸಿ ಹೇಳಿ ಬರ್ತೇವೆ. ತಿಳ್ಕೊಳ್ಳೋದಿದ್ದರೆ ಇದೆಲ್ಲ ಕತ್ತೆಗೆ ಲೆತ್ತ ಪೆಟ್ಟನು ಹಾಗೆ ದಾರಿಗೆ ತರುವಂತೆ. ಹೌದು ಅರ್ಜುನ, ಶಂಕರ ಹೇಳುವ ಮಾತಿನಲ್ಲಿ ಧರ್ಮವಿದೆಯಪ್ಪ. ಅದಕ್ಕೆ ಹೋಗಿ ನಾವೇ ಮೊದಲೇ ತಿಳಿಸಿ ಹೇಳಿ ಬರ್ತೀವಿ. ಬಾ ಶಂಕರ, ಹೋಗಿ ಬರೋಣ. ನಡೆಯೋಣ, ಹೋಗೋಣ.
ಮಾವ, ಯಾಕೆ ಹಂಗಂತಿದಿ? ನಿನಗಾಗಿ ಬಿಸಿ ಬಿಸಿ ಹೋಳಿಗೆ ಮಾಡಿದೀನಿ, ಬಾ ಊಟ ಮಾಡಂತೀವಿ. ಆ ಇನ್ನ ಮಾಡ ಸಿಹಿ ಅಮೃತಕ್ಕಿಂತ ಹೆಚ್ಚು ಈ ನಿನ್ನ ಕಂಠದಿಂದ ಸಿಹಿಯ ಮತ್ತೊಂದು ಹಾಡು. ಪ್ರೇಮ ಗಂಗಾ ಅಂತರಂಗ ಅಂತರಂಗ ಪ್ರೇಮ ಗಂಗಾ ಪ್ರೇಮ ಗಂಗಾ ಅಂತರಂಗ ಅಂತರಂಗ ಪ್ರೇಮ ಗಂಗಾ ಭಾವ ಸಂಧಾನ ಸಂಪೂರ್ಣ ಈಗ ಚಂದನ ಚಂದನ ಚಂದ ಚಂದ ಪ್ರೇಮ ಗಂಗಾ ಅಂತರಂಗ ಅಂತರಂಗ ಪ್ರೇಮ ಗಂಗಾ ಹಗಲೋ ಇರುಳು ನನ್ನ ನೆರಳು ನೀನಾಗಿದೆ ನಿನ್ನ ನೆನಪಾಗಿದೆ ಜೀವನ ಬಂದು ನಿನ್ನ ಬಿಡೆನ ಪ್ರೇಮ ಗಂಗಾ ಅಂತರಂಗ ಅಂತರಂಗ ಪ್ರೇಮ ಗಂಗಾ ಗಂಗಾ ತುಂಗಾ ಭದ್ರಾ ಕಪಿಲ ನೀನಾಗಿರಿ ನಿನ್ನ ಹಾಡಾಗಿರಿ ಓ ಸಾಗರ ಮನವೇ ನಿನ್ನ ನದಿನ ಶಿಲೆಗಳು ಸಂಗೀತವ ಹಾಡಿವೆ ಶಿಲೆಗಳು ಸಂಗೀತವ ಹಾಡಿವೆ ಬೇಲೂರ ಗುಡಿಯಲ್ಲಿ ಕೇಶವನದುರಲ್ಲಿ ಬೇಲೂರ ಗುಡಿಯಲ್ಲಿ ಕೇಶವನದುರಲ್ಲಿ ಅಡುಗಿನ ಅಡುಕ್ಷಣ ಕುಣಿಯುತ್ತಲೇ la 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 la